ನಮಸ್ಕಾರ ವೀಕ್ಷಕರೇ, ವಿಶ್ವದರ್ಶನ ಡಿಜಿಟಲ್ ಕಂಟೆಂಟ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ಅಥಣಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ನಾಮಫಲಕ ತೆರವು ವಿವಾದ, ಪಂಚಮಸಾಲಿ ಶ್ರೀಗಳ ಆಕ್ರೋಶ. ವೀಕ್ಷಕರೇ, ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ವಿರುದ್ಧ ಸ್ವಾಮೀಜಿ ಕಿಡಿ. ಅಥಣಿ ಪಟ್ಟಣದಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ ಹೆಸರಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ನಾಮಫಲಕವನ್ನ ತೆರವುಗೊಳಿಸಿರುವುದು ಈಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಈ ಘಟನೆಗೆ ಕೂಡಲೇ ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಅಧಿಕಾರಿಗಳಿಗೆ ಗುರುವಾರ ಎಚ್ಚರಿಕೆ ನೀಡಿದರು. ಅನೇಕ ವರ್ಷಗಳ ಹಿಂದೆಯೇ ನಗರಸಭೆಯ ಮೂಲಕವಾಗಿ ಉಪವಿಭಾಗಾಧಿಕಾರಿ ಮೂಲಕವಾಗಿ ಈ ಭಾಗದಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ ಮೊದಲ ಮಹಿಳೆಯಾಗಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ವೃತ್ತವನ್ನು ಮಾಡಬೇಕು ಅಂತ ಹೇಳಿ ಅರ್ಜಿ ಕೊಟ್ಟು ಅದರ ಒಂದು ಸಾಂಕೇತಿಕವಾಗಿ ಚೆನ್ನಮ್ಮನ ಭಾವಚಿತ್ರವನ್ನು ನಾಮಫಲಕವಾಗಿ ಇಲ್ಲಿ ಅನಾವರಣಗೊಳಿಸಿದೆ. ಆದರೆ ನಿನ್ನೆ ರಾತ್ರಿ ದಿಢೀರನೆ ಕೆಲವು ದುಷ್ಕರ್ಮಿಗಳು ಇಲ್ಲಿರ್ತಕ್ಕಂತಹ ಚೆನ್ನಮ್ಮನ ಭಾವಚಿತ್ರವನ್ನು ಏಕಾಏಕಿ ಯಾವುದೇ ಮುನ್ಸೂಚನೆ ಕೊಡಲಾರದೆ ತೆರವುಗೊಳಿಸೋ ಪ್ರಯತ್ನ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡಿ ಸಂಬಂಧಪಟ್ಟ ನಗರಸಭಾ ಆಯುಕ್ತರಿಗೆ ವಿಷಯವನ್ನು ಕೇಳಿದಾಗ ನನಗೆ ವಿಷಯ ಸಂಬಂಧ ಇಲ್ಲ ಅಂತೇಳಿ ಉಡಾಫೆ ಉತ್ತರ ಕೊಡೋಕ್ಕೆ ಕೆಲಸ ಮಾಡಿದ್ದಾರೆ. ಹಿಂದ್ಗಡೆ ಎಲ್ಲೇ ಒಂದು ಕಡೆ ಕಾರಣದ ಕೈಯಲ್ಲಿ ಮಾಡಿದೆ ಅಂತ ಇದೆ. ನಗರಸಭಾ ಆಯುಕ್ತರು ಈ ರೀತಿಯಾಗಿ ಉಡಾಫೆ ಉತ್ತರ ಕೊಡೋಕ್ಕೆ ಕೆಲಸ ಮಾಡಿದ್ದು ನಿಜವಾಗ್ಲೂ ರಾಷ್ಟ್ರಭಕ್ತರಿಗೆ ಭಾಳ ನೋವುಂಟಾಗಿದೆ. ಚೆನ್ನಮ್ಮ ರಾಷ್ಟ್ರದ ಸಂಪತ್ತು. ಹಾಗಾಗಿ ಈ ದೇಶದಲ್ಲಿ ಈ ನಾಡಿನಲ್ಲಿ ಚೆನ್ನಮ್ಮನ ಪ್ರತಿಮೆಯನ್ನು ಚೆನ್ನಮ್ಮನ ಭಾವಚಿತ್ರನ ಹಾಕೋಕ್ಕೆ ಎಲ್ಲ ಕಡೆ ಪರಮ ಅಧಿಕಾರವಿದೆ. ಅದನ್ನು ನಮ್ಮ ಸಮಾಜದಲ್ಲಿ ಬೇರೆ ಸಮಾಜದ ಜೊತೆ ನಾವು ಕಾನೂನು ಬಾಹಿರವಾಗಿ ಯಾವುದೇ ನಾಮಫಲಕ ಹಾಕಿಲ್ಲ. ಕಾನೂನು ಪ್ರಕಾರವಾಗಿಯೇ ನಗರ ಸಭೆಯ ನೀತಿ ನಿಯಮ ಅನುಸಾರವಾಗಿಯೇ ಇಲ್ಲಿ ನಾಮಫಲಕ ನಮ್ಮ ಸಮಾಜ ಮುಖಂಡ ಮಾಡಿದರು. ಇವತ್ತು ಏಕಾಏಕಿ ತೆರವುಗೊಳಿಸಿದ್ದು ನೋಡಿದರೆ, ಅವರು ಅಲಕ್ಷ್ಯ ಮಾಡಿ ನೋಡಿದರೆ ಎಲ್ಲೇ ಒಂದು ಕಡೆ ಚೆನ್ನಮ್ಮನಿಗೆ ಈ ಮೂಲಕವಾಗಿ ದ್ರೋಹವನ್ನು ಮಾಡ್ತಾ ಇದ್ದಾರೆ. ಕೂಡಲೇ ಇದನ್ನು ಸರಿಪಡಿಸ್ತಾ ಹೋದರೆ ನಮ್ಮ ಸಮಾಜದವರು 24 ಗಂಟೆಯೊಳಗೆ ನಗರಸಭಾ ಯಾವ ಜಾಗದಲ್ಲಿ ಚೆನ್ನಮ್ಮನ ಭಾವಚಿತ್ರ ಇದ್ದೀರಿ, ಯಾವ ಜಾಗದಲ್ಲಿ ವೃತ್ತವನ್ನು ನೀವು ತೆರವುಗೊಳಿಸಿರಿ, ಒಳ್ಳೆಯ ಆ ವೃತ್ತದಲ್ಲಿ ಸರಿಯಾಗಿ ನಾಮಫಲಕ ಹಾಕಿ ಆ ಚೆನ್ನಮ್ಮನಿಗೆ ಗೌರವ ಕೊಡೋದ್ರೆ ಸಮಾಜ ಬಾಂಧವರು ಹೋರಾಟ ಮಾಡ್ತಾರೆ. ಅತಿಯಾಗಿ ನಿರ್ಲಕ್ಷ್ಯ ಮಾಡೋ ಪ್ರಯತ್ನ ಮಾಡಿದ್ರೆ ಅಂಥ ಹೋರಾಟಕ್ಕೆ ನಾವು ಬರುವಂಥ ಸಾಧ್ಯತೆ ಎಚ್ಚರಿಕೆ ಮಾಡ್ತಾನೆ ಈ ಮೂಲಕ ಇಚ್ಛೆ ಪಡ್ತೇನೆ. ಈ ಸಂಬಂಧಪಟ್ಟ ನಗರಸಭೆಯ ಸದಸ್ಯರು ಮತ್ತು ಆಡಳಿತ ವರ್ಗ ಕೂಡಿ ಎಚ್ಚೆತ್ತುಕೊಂಡು 24 ಗಂಟೆ ಇದೇ ಸ್ಥಳದಲ್ಲಿ ಚೆನ್ನಮ್ಮನ ಭಾವಚಿತ್ರ ಹಾಕಿ ಆ ತಾಯಿಗೆ ಗೌರವ ಕೊಡೋ ಕೆಲಸ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಈ ಮೂಲಕ ಮಾಡ್ತಾರೆ.